यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಹೊಡೆದಾಟ ಆಗ್ಯದ ಸರ್. ಹೊಡೆದಾಟ ಎಲ್ಲಾಗಿದ್ರಿ ಸರ್? ಲಿಂಗದಳ್ಳಿ ಸರ್, ಇಂಡಿ ತಗೊಳಕ್ ರೀ ಸರ್. ಎದ್ರ ಸಲುವಾಗಿ ಸರ್ ಇದು ಎಲ್ಲಾಗಿದ್ದು? ಇದು ಈ ಹೊಲದ ಅಣ್ಣತಮ್ಮರ ಸಲ ಸರ್. ಅಣ್ಣತಮ್ಮರ ಸಲ ಅದ್ರಿ. ಅದು ಮೊದಲು ಈಗ 3-4 ವರ್ಷದಿಂದ ಒಮ್ಮೆ ಜಗಳ ಆಗಿತ್ತು ಸರ್. ಯಾರ್ಯಾರ್ದು? ಅದು ಇವರು ಏನು ಗುರ್ಲಿಂಗಯ್ಯ ಮತ್ತು ಮಳಸಿದ್ದಯ್ಯ, ವೀರಭದ್ರಯ್ಯ. ಅವ್ರು ಯಾರು? ಅವರು ನಮ್ಮ ಅಣ್ಣನ ಮಕ್ಕಳು ರೀ. ಅಣ್ಣನ ಮಕ್ಕಳು? ಹಾಂ, ಗುರ್ಲಿಂಗಯ್ಯ ಅಂತಂದ್ರೆ ಅಣ್ಣ ರೀ. ಮಳಸಿದ್ದಯ್ಯ ಮತ್ತು ವೀರಭದ್ರಯ್ಯ ಅಣ್ಣನ ಮಕ್ಕಳು ರೀ ಅವರು. ಮತ್ತು ಇಂದುಮತಿ ಅವರಿಬ್ಬರು ಹೆಣ್ಮಕ್ಳು ಅದಾರ ರೀ, ಸಸ್ತಾರ ರೀ. ಅವ್ರು ಏನಾಗಬೇಕು? ಅವ್ರ ಅಣ್ಣನ ಅವ್ರ ಮಕ್ಕಳು ರೀ, ಸೊಸಿನೇ ಆಗ್ಬೇಕು ರೀ. ಖುಷಿ ಆಗುತ್ತೆ. ಹಾಂ. ಈಗ ಇದರಲ್ಲಿ ಭಾಗಿಯಾದವ್ರು ಯಾರು? ಇದು ಭಾಗಿಯಾದವ್ರು ಈಗ ಗುರ್ಲಿಂಗಯ್ಯ, ಮಳಸಿದ್ದಯ್ಯ, ವೀರಭದ್ರಯ್ಯ ರೀ. ನಂತರ ಇದಕ್ಕೆ ಮೂಲ ಕಾರಣ ಅಂದ್ರೆ ಇಂಡಿ ಒಳಗೆ ಒಬ್ಬ ASI ಅದ ರೀ. ಒಂದು ಹೆಸರು? ಅವ್ರು ಮಲ್ಲಿಕಾರ್ಜುನ ಹಿರೇಮಠ, ರೇವಣಸಿದ್ದ ಹಿರೇಮಠ ಸರ. ಈ 3-4 ವರ್ಷದಿಂದ ಆ ಹಾದಿ ಕುಡಿಸ್ತೀನಿ ಮಾಡ್ತೀನಿ ಅಂತ ಎಲ್ಲ ಅವರೇ ಮಾಡಿದವ್ರಿ. ಅವ್ರಲಿದಿಂದ ಇವರು ನಾವು 3 ಮಂದಿ ಅಣ್ಣ ತಮ್ಮರು ಕರೆಕ್ಟ್ ಇದ್ದೇವ್ರಿ. ಎಲ್ಲ ಹಾದಿ ಕುಡಿಸುತ್ತೆ? ಅದು ಒಂದು ಮನಿ ಸ್ಯಾಂಕ್ಷನ್ ಆಗಿದೆ ಸರ್ ಅವ್ರಿಗೆ. ಇವ್ರು ಮನೆ ಕಟ್ಕೊಳ್ಕತ್ತಿರು. ಅವರು ಒಬ್ಬರು ಸೆಂಟ್ರಿಂಗ್ ಮೇಸ್ತ್ರಿ ಬಂದ್ರಿ. ಬರೋದಾಗನ ಅದು ಒಂದು ಮನೆ ಕಟ್ಸಲಿಕ್ಕೆ ಜಾಗ ಹೆಚ್ಚಾತರಿ, 2 ಮನೆ ಕಮ್ಮಿ ಆತರಿ. ಅದಕ್ಕೆ ಮುಂದೆ ನಿಮ್ಮದೇ ಆಸ್ತಿ ಅದ. ಅದಕ್ಕೆ ಈಗ ಸ್ವಲ್ಪ ಸರಿಸಿ ಕಿಶಿಂದ ನಮ್ಮ ತಮ್ಮದೇರು ಹೋಗ್ತಾ ಹಾದ್ಯಾಗ ಕಾಲಂ ಹೊಡ್ರಿ, ಅದು ಮುಂದೆ ಆಸ್ತಿ ಅದ, ನೀವೇ ನಿಮ್ಮ ಆಸ್ತಿ ಅದ ಕೊಡ್ರಿ ಅಂತ ಹೇಳಿದ್ರಿ ಅವರು. ಸೆಂಟ್ರಿಂಗ್ ಮೇಸ್ತ್ರಿ ಹೇಳಿದ್ರತ್ತ ರೀ. ಹೇಳಿದಾಗನ ಅವರು ನಮ್ಮ ಮಲ್ಲಿಕಾರ್ಜುನ ಹಿರೇಮಠ ASI ಏನು ಅದಾರಲ್ರಿ, ಅವ್ರ ಕಡೆ ಹೋಗ್ಯಾರ ಸರ್. ಹೋದ ಬಳಕ ಅಲ್ಲಿಂದ ಅವ್ರಿಗೆ ನಾವು ಇದು ಮುಂಜಾನೆ ಅದು ಕಡ್ಡ ಹೊಡಿಕತ್ತೀರಿ ಗೊರ್ತ ಮಾಡಿ ನಾವು ಅವ್ರಿಗೆ ಫೋನ್ ಹಚ್ಚಿದೇವ್ರಿ. ಅಂದ್ರೆ ಇಲ್ಲೇ ಹೋಗಿರ್ಬೇಕತ್ತ ಕಾಕ. ಅವರು 10 ಮಣಿಗೆ ಅಪ್ಪ ಮಗ ಇಬ್ಬರು ಬಂದಿದ್ದರು. ಬಂದ ಬಳಕ ಇಲ್ಲ ಕಾಕ ಅವು ತಮ್ಮ ಅವರು ಹಾಯ್ದು ಹೋಗಾಳಾಗೆ ಕಾಕದೇರು ಹಾಯ್ದು ಹೋಗಾಳೆ 3 ಕಾಲಮ್ ಕುಂದಿರ್ತಾವ, ಅದಕ್ಕೆ ಜರ ಹೇಳೋರಿಗೆ ಅತ್ತ. ಇವರು ಗುರ್ಲಿಂಗಯ್ಯ ಮತ್ತು ಮಳಸಿದ್ದ ಇಬ್ಬರು ಕೂಡ ಹೋಗಿ ಹೇಳಿ ಬಂದಾರ ರೀ ಅವ್ರಿಗೆ. ಅವರು ಮಲ್ಲಿಕಾರ್ಜುನ ಹಿರೇಮಠ ASI ಅದಾರಲ್ರಿ ಇಂಡಿಗೆ. ಹ್ಞೂ ರೀ. ಅವ್ರಿಗೆ ಹೇಳಿ ಬಂದ ಬಳಕ ನಾವು ಅವರು ಹೇಳಿಲ್ಲ, ಇವರು ಹೇಳಿಲ್ಲ, ಕಡ್ಡ ಹೊಡ್ಲಿಕ್ಕತ್ರಿ. ನಾವು ಅವರಿಗೆ ಹೇಳಿರ್ಬೇಕತ್ತ. ಅವ್ರೂ ಚಲೋನೇ ಇದ್ದೇವೆ ಸರ್. ಮೊದಲು ಅದು ಕಾಲಮ್ ಕುಂದ್ರಸಲಕ್ಕೆ ರೀ. ರಸ್ತೆ ಒಳಗೆ ಮನೆ ಕಾಲಮುರಿಗೆ ಕಡ್ಡ ಹೊಡಿತಾರಲ್ಲ ಸರ್. ಅದು ಕಾಲಮ್ ಕುಸಲಕ್ಕೆ ತೆಗೆದು ತಗೊಳ್ಕತ್ತಾರೆ. ಅವರಿಗೆ ಮಲ್ಲಿಕಾರ್ಜುನಿಗೆ ಫೋನ್ ಹಚ್ಚಿದ್ದೇವೆ ರೀ. ನಮ್ಮ ಬ್ರದರ್ ಫೋನ್ ಹಚ್ಚಿರಿ, ನಾವು ಇನ್ನೊಬ್ಬ ಪ್ರಭಾ ಹಿರೇಮಠ ಅಂತ ರೀ. ನಾನು ಇದ್ದೆ ಅಲ್ಲೇ ತಮ್ಮ. ಮತ್ತು ಇವ್ರು ಕಡ್ಡ ಹೊಡ್ಲಿಕ್ಕತ್ತರು. ಮತ್ತು ಹ್ಯಾಂಗೆ ನಾವು ಹಾಯ್ದು ಹೋಗಾಳಗತ್ತ. ಇಲ್ಲಿ ಕಾಕ ಅದು ಅಪ್ಪ ಮಗ ಇಬ್ಬರು ಬಂದಿದ್ರು. ನೀವು ಹಾಯ್ದು ಹೋಗಲಿ, ಹಾದಿ ಒಳಗೆ 3 ಕಾಲಮ್ ಕುಂದಿರ್ತಾವತ್ತ. ಅದು ಮುಂದೆ ಅವ್ರದ್ದೇ ಪಟ್ಟಿ ಅದ. ಅದಕ್ಕೆ ಆ ಪಟ್ಟಿ ಒಳಗೆ ನಿಂಬೆ ಗಿಡ ಬಂದರೂ ಕಡ್ದು ಕೊಡ್ತೀನಿ, ತೆಂಗಿನ ಗಿಡ ಬಂದರೂ ಕಡ್ದು ಕೊಡ್ತೀನಿ. ಅದಕ್ಕೆ ಹೇಳಿ ಹೋಗ್ಯಾರ ಅವರು. ಅದಕ್ಕೆ ನೀವೇನು ತಕರಾರು ಮಾಡಿಬಿಡತ್ತ. ಮಲ್ಲಿಕಾರ್ಜುನ ಹಿರೇಮಠ ASI ಅದಾರಲ್ರಿ, ಅವ್ರು ಹೇಳಿದ್ರು ನಮಗೆ. ಹೇಳಿದ ಬಳಕ ನೋಡೋ ತಮ್ಮ, ನಾವು ನೀವು ಹಾಲಿನಂತವರು ಮುಂದೆ ಆದ ಬಳಕ ಸುಮ್ಮನೆ ನಿಮ್ಮ ಮಾರಿ ಮಸೀದಿ ನೋಡು ಅಂತ ಹೇಳಿದೆವು. ಇಲ್ಲಿ ಕಕ್ಕ ಅದು ಮ್ಯಾಗ ಹೊಲಿ ತೆಳಗೆ ಹೊಲಿ ಅದಕ್ಕದ ನನಗದತ್ತ ಹೇಳಿದ್ರಿ ಅವ್ರು. ಹೇಳಿದ ಬಳಕ ಅಲ್ಲಿಂದ ಯಾಕೆಲಕತ್ತು ಬಿಟ್ಟೇವ್ರಿ. ಯಾಕೆಲಕತ್ತು ಬಿಟ್ಟು ಬಳಕ ಅಲ್ಲಿಂದ ಮುಂದೆ ಅವರು ಕಡ್ಡ ಹೊಡೆದ್ರಿ. ಹೊಡೆದ ಬಳಕ ಮನೆ ಕಟ್ಕೊಂಡ್ರಿ, ಎಲ್ಲ ಮಾಡಿದ್ರು. ಹಾದಿ ಕುಡ್ಲಿಕ್ಕೆ ತಯಾರಿಲ್ಲ ಸರ್. ಒಟ್ಟಾರೆ ಅವ್ರಿಗೆ ಕರೆಸಿದ್ದೇವೆ ASIಗೆ.
ಕರ್ಸೋದು ಬಳಕ ಅವ ಬರೀ ಸುಳ್ಳು ಹೇಳಕತ್ರಿ ಹಂಗಾಯ್ತು ಹಿಂಗಾಯ್ತು ಅಲ್ಲಿ ಡ್ಯೂಟಿ ಅದ ಇಲ್ಲಿ ಡ್ಯೂಟಿ ಅದ ಹಂಗಾಯ್ತು ಹಿಂಗೆ ಬರೀ ಸುಳ್ಳು ಕೇಳಿದ್ರಿ ಅವ್ರಿಗೆ ನೀವು? ಅದೇ ರೀ ಮತ್ತು ನೀವು ಹಾದಿ ಕುಡಿಸ್ತೀನಿ ಅಂದ್ರಿ ನಮ್ಗೆ ಹಾದಿಯಾಗಿ ಕುಡಿಸಲಾಗಿರಿ ಮತ್ತು ಅವ್ರು ಮತ್ತೊಂದು ಕಡ್ಡ ಹೊಡ್ಲಿಕ್ಕತ್ತಾರ ಈಚೆ ಮತ್ತೊಂದು ಮೀನು ಹಾಕೊಳ್ಳೋದು ನಮ್ಮ ಹಾದಿ ಬಂದ್ ಮಾಡ್ಯಾರ ಬಾತ್ ಹೇಳ್ದೇವ್ರಿ. ಬಾತ್ ಹೇಳ್ದಾಗ ಅವ್ರು ಏನಂದ್ರು ಬರ್ತೀನಿ ಈಗ ಬರ್ತೀನಿ ಆಗ ಬರ್ತೀನಿ ಈಗ ಬರ್ತೀನಿ ಅಂತ ಮುಂದೆ 4 ದಿವ್ಸ ಬಿಟ್ಟೆ ಬಂದ್ರು ಸರ್. ಬಂದ ಬಳಿಕ ಕಾಕಾಗದ ಹೇಳಿದ ಬರೋವರದ ಮುಂದೆ ನಿಮ್ಮದೇ ತಡ್ತದ ನಮಗೆ ಹೇಳಿ ಹೋದ್ರಿ ಉಪದೇಶ. ಹೇಳಿದ ಬಳಿಕ ಏನಿದಿಲ್ಲ ಮತ್ತು ನೀವು ಮ್ಯಾಗೋಲಿ ತೆಳಗೋಲಿ ಮೊದಲು ಮನೆ ಇತ್ತು ಇದ್ದಿತ್ತಿಲ್ಲ ಅದು ಮುಂದಿಂದು ಅದಕ್ಕೆ 70,000 ರೂಪಾಯಿ ರೊಕ್ಕ ಕೊಟ್ಟಿದ್ದು ಹಳೆ ಮಾರತಿಗೆ ಮತ್ತು ಅದು ಕೊಟ್ಟು ಕಿಶನ್ ನಾವು ಹೊಸ ಮನೆಗೆ ಕಟ್ಲಿಕ್ಕೆ ನೀನು ರೊಕ್ಕ ಕೊಟ್ಟೆವು ಮತ್ತು ಇಲ್ಲಿ ನಾವು ಹಾದಿ ಕೊಡ್ಬೇಕಲ್ಲ ನೀನೇ ಹೇಳಿಲ್ಲ ತಂದಕ್ರೆ ಇಲ್ಲ ಅದಿಂದ ಬರೋರ ಅಂತ ಹೇಳಿ ಹೋಗ್ಯಾನ್ರಿ. ಜಗಳ ಅವನದಿಂದ ನಮಗೆ ಉತ್ಪತ್ತಿ ಆಗಿದ್ರಿ. ಈಗ ಇವತ್ತೇನದಲ್ಲ ಈ 2-3 ವರ್ಷದಿಂದ ನಾವು ಕಂಪ್ಲೇಂಟ್ ಆಗಿತ್ತು ಸರ್. ಕಂಪ್ಲೇಂಟ್ ಆದೊಳಗೆ ಅವನೇ ಕೂತ್ಕಿಸಿ ನಮ್ಮ ಫೋನ್ ಹಚ್ಚಿದ್ರಿ. ಅವನು ಈಗ ಹೆಂಗೆ ಹೊಡೆದಿದ್ದಿರಿ ಇವ್ರು ಅವಾಗ ಅವನೇ ಬಂದು ಕಿಸಿಂದ ಅದು ಏನು ಮಾಡ್ತೀರಿ ಎಲ್ಲ ಹೇಳಿ ಹಿಂದೆ ಇವ್ರಿಗೆ ಗಣೇಶ ಕೊಟ್ಟು ಬಗೆಹರಿಸಿ ನೀವು ಹೊರ್ತಿ ಒಳಗೆ ಅಲ್ಲೆಲ್ಲ ಬಗೆಹರಿಸೋಣೆ ಬಂದಾರಿ. ಮತ್ತು ಅದು ನಮ್ಮ ಈಗೇನು ಹೊಡ್ಸೋಣಲ್ರಿ ಅವ್ರ ಮ್ಯಾಗೆ ನಮ್ಮ ಮ್ಯಾಗ ಇನ್ನೊಬ್ರ ಮ್ಯಾಗ ಆಗಿತ್ತು ರೀ. ಅವ್ರಿಗೆ ಕಚ್ಚಾಗಿ ಆಗೈತೆ ರೀ. ಅವಾಗ ಮಾಡ್ಯಾವ ಸರ. ಮಾಡಿದ್ರೊಳಗೆ ಅದು ನಾವು ಕಂಪ್ಲೇಂಟ್ ಅಂದ್ರೆ ಊರು ಜಾತ್ರೆ ಇತ್ತು ಕಂಪ್ಲೇಂಟ್ ಮಾಡ್ಲಕ್ಕಂದ್ರೆ ಸಾಹೇಬ್ರು ಅಂದರು ಇಲ್ಲ ಹಿಂಗೆ ಅಂತ ಊರನ್ನವ್ರು ಅವ್ರು ವ್ಯಾಪಾರ ಮಾಡಿ ಮುಂದೆ ಇವ್ರು ಹೇಳಿ ವ್ಯಾಪಾರ ಮಾಡಿ ಕೋರ್ಟಿಗೆ ಕಳಿಸಿದ್ರು ಸರ್. ಕಳಿಸಿದ ಅಲ್ಲಿದಿಂದ ಹಾಗೆ ಮಾಡ್ಕೊತ ನಮಗೆ ಕಾಡ್ಕೋತಿ ಹೊಂಟಾರಿ. ಒಟ್ಟು ಈಗ ಜೀವನ ಬೆದರಿಕೆ ಇದ್ರೆ ಏನು ESI ಅದಾನೆ ESIದಿಂದ ನಮಗೆ ಸಮಸ್ಯೆ ಸರ್. ಒಟ್ಟಾರೆ ಮುಂದೆ ವಯಸ್ಸು ಹ್ಞೂ ಸರ್. ಆದ್ರೆ ಮತ್ತೆ ಅವ್ರದ್ದು ನಿಮ್ದು ಮಾತು ಯಾವಾಗಾತು ಮತ್ತು ಅವ ಏನು ಹೇಳ್ದ ಅವ ಬಾಯಿ ಹೇಗಾದ ಇದರಲ್ಲಿ ಅಂತ ಅವ ಬಂದ ಬಳಿಕ ನಾವು ಇದ್ದಿತ್ತಿಲ್ಲ ನಮ್ಮ ಅಣ್ಣವ್ರು ಇದ್ದಿತ್ತಿಲ್ಲ ರೀ. ಬಂದು ಹೆಣ್ಮಕ್ಳು ಇದು ಮುಂದೆ ಗಾಡಿ ನಿಮ್ಮದೇ ತಡ್ತದಲ್ಲ ಆ ಗುರುಕಕ್ಕಂದು ಬರೋವರೆ ಅದತ್ತು ಹೇಳಿ ಹೋದ್ರಿ. ನಾವಂದೆವು ಬರೋಳಾಗ ನೀನು ಇವರು ಇಲ್ಲಿ ಕಾಲಂ ಹೊಡೆಯೊಳಗೆ ಗಾಡಿ ಇತ್ತು ಇದ್ದಿತ್ತಿರೋ ಇದು ಮುಂದಿಂದು ಹಿರಿಯರು ಕಡಿಸಿದ ಗಾಡಿ ಅದು ಇದು ಅದು ನಾವು ಅಂದೇವು ಸರ. ಅಂದ ಬಳಿಕ ಅಲ್ಲಿಂದ ಇಲ್ಲ ಹಂಗೈತೆ ಅವರಿಗೆ ಅವ್ರು ಫಾರ್ಮ್ ಮಾಡ್ಕೊತೀವಿ ಬಂದ ಕಿಸಿಂದ ಈಗ ಮೊನ್ನೆ 3 ವರ್ಷದಿಂದ ಹಿಂಗೆ ಮಾಡಿ ಹೊಲ ಪಡೆ ಕಡೆಯವ್ರು ಸರ. ಹೊಲದ ಇನ್ಕಮ್ ಇಲ್ಲ ಏನಲ್ಲ ಗಳೆ ಬಂದ್ರೆ ಒಟ್ಟು ತಕರಾರ ಬಂದ್ ಮಾಡ್ಸ್ಯಾರ ಇವರು ಗುರುಲಿಂಗಯ್ಯ ಮಳಸಿದ್ದಯ್ಯ ಇವ್ರು ಕೂಡ್ರಿ ಇವ್ರು ಬಂದ್ ಮಾಡ್ಸ್ಯಾರ ಸರ. ಬಂದ್ ಮಾಡಿದಕ್ಕೆ ಈಗ 3 ವರ್ಷ ಆಯ್ತು ಗಳೆನೂ ಬಂದದ್ರಿ. ಮತ್ತು ಈಗ ಮುಂದೆ ಕೇಸ್ ನಡೆದ ಸರ್. ಸದ್ಯ ಸಿವಿಲ್ ಕೋರ್ಟ್ ನಡೆದದ ಕ್ರಿಮಿನಲ್ ಒಂದು ನಡೆದ ರೀ ಮೊದಲಿಂದು ನಡೆದ ಒಳಗೆ ಈಗ ನಾವು KB ಅವರು ಅಕ್ರಮ ಸಕ್ರಮದಾಗ ಏನೋ TC ಮಂಜೂರು ಮಾಡ್ಯಾರ ಹತ್ರ ನಮ್ಮ ಕಡೆಯ 3 ಮಂದಿದು ಉತ್ತಾರಿ ಜಾಯಿಂಟ್ ಅದ ಸರ್. ಆಸ್ತಿನೇ ಜಾಯಿಂಟ್ ಅದ. ನಾವು ಒಂದು KB ಹೋಗಿ ಅವರು ನಮಗೆ ಸುದ್ದಿ ಮೂಡ್ತು ಹಿಂಗತ್ತ ಹೋಗಿ KB ಒಂದು ಅರ್ಜಿ ಕೊಟ್ಟೇರಿ ಒಂದು 8 ತಿಂಗಳು ಹಿಂದೆ ರೀ. ಕೊಟ್ಟ ಬಳಕ ತಟಸ್ಥ ಹಿಡಿದ್ರಿ. ಮತ್ತು ಈಗ ಇವ್ರು ಯಾರು ಭಾವನಗರ್ ಸರು ಮತ್ತು ಅವರು ಇನ್ನೊಬ್ಬ AWR ಸರ್ ಅವರು KB ಅವ್ರು ರೀ ಸರ್ ಸಾಹೇಬ್ರು. ಹಾಂ ರೀ ಅವ್ರಿಗೆ ಹೋಗಿ ಕಿಸಿಂದ ಅರ್ಜಿ ಮತ್ತು ಕೇಳಿದೆವು ಇಲ್ಲ ತಕರಾರು ಅರ್ಜಿ ಅಂತ ಕೂಡಿರತ್ತಂದ್ರೆ ತಕರಾರು ಅರ್ಜಿ ಕೊಟ್ಟು ಕಿಸಿಂದ ರಿಸೀವ್ಡ್ ಕಾಪಿ ತೊಗೊಂಡಿವಿ ಸರ. ತೊಗೊಂಡ್ರು ನಮಗೇನು ತಿಳಿಸ್ಲಾರೆ ಇವತ್ತು ಬಂದು ಕಿಸಿಂದ ಬಾಬಾನಗರ ಸಾಹೇಬರು ಮತ್ತು ಅಲ್ಲಿ ಬಂದು ಕಿಸಿಂದ ಮೇಂಡಗರ್ ಸಾಹೇಬ್ರು ಇರ್ತಾರೆ. ಮೇಂಡಗರ್ ಸಾಹೇಬರು ಬಾಬಾನಗರ್ ಅವ್ರಿಬ್ಬರಿಗೆ ನಾವು ಹೇಳಿದ್ದೆವು ಸರ. ಹೇಳಿದ್ರು ಅವ್ರು ತಂದು ಕಿಸಿಂದ ಅದೇನು ಕಾಲ ಮಾಡೋದು ಕಿಸಿ ಕುಣಿ ಹೊಡೆದ ಕಿಸಿಂದ TC ಕುಣಿಸ್ಲಿಕತ್ರಿ. ಅದಕ್ಕೆ ಬಾಬಾನಗರ್ ಸರ್ ಜೋಡಿ ಇವು ನಮ್ಮ ಹುಡುಗ ನಮ್ಮ ಅಣ್ಣನ ಮಗ ಮಾತಾಡ್ಲಕತ್ತಾನ ಅವರು ಇಲ್ಲ ಅವ್ರ ಜೋಡಿ ಮಾತಾಡಿದ್ರೆ ಇವ್ರು ಬಡಿಗೆ ಕೊಡ್ಲಿ ತೊಗೊಂಡು ಕಿಸಿಂದ ಅವನಿಗೆ ತೆಳಗೆ ಹೊಡೆದು ಕೆಡೋದ್ರಿ. ಕೆಡೋದಾಗ ನಾ ಬಿಡಿಸ್ಲಿಕ್ಕೆ ಹೋದ ನನಗೆ ಡುಬ್ನಾಗ ಹೇರ್ಲಕ್ಕ ಹಿಂದೆ ಮಗನ ಅದಕ್ಕೆ ಅವರೇ ತಂದಾರ ಸರ್. ಕೊಡ್ಲಿ ಬಡಿಗೆ ಎಲ್ಲ ಅವರೇ ತಂದಾರೆ. ಅವು ಗುರುಲಿಂಗಯ್ಯ ಮಳಸಿದ್ದಯ್ಯ ವೀರಭದ್ರಯ್ಯ ರೀ. ಹಿಂದೂಮತಿ ಹೆಣ್ಮಕ್ಳು ಅವರು ಲಕ್ಷ್ಮಿ ಮತ್ತು ಕಲ್ಪನಾ ರೀ. ನಿಮ್ದ್ರಲ್ಲಿ ಯಾರ್ಯಾರ ಮೇಲೆ ಆಗಿದೆ? ನಾವು ನಮ್ಮ ಅಕ್ಕಿ ಮ್ಯಾಗ ರೀ, ನನ್ನ ಮ್ಯಾಗ, ನಮ್ಮ ಅಣ್ಣನ ಮಗನ ಮ್ಯಾಗ, ನಮ್ಮ ವೈನಿ ಮ್ಯಾಗ ರೀ. ನಮಗಿಲ್ಲ ಕೈಗೆ ಏನೋ ಸರ್ ಇಲ್ಲಿ ಕೈ ಕೊಡ್ಲಿಲ್ಲ ಹತ್ತೇವ ಸರ್. ಬಿಡಿಸ್ರು ಇಲ್ಲಿ ಹೊಡೆದಾರಿ, ಇಲ್ಲಿ ಹೊಡೆದಾರ. ನಂತರ ಇಲ್ಲಿ ಕೈ ಎತ್ತು ಕೊಡೋದು ಸರ್, ಹಿಂಗೆ ಮಾಡಿಕೊಡಲ್ಲ ರೀ. ಮತ್ತು ಇಲ್ಲಿ ಡುಬ್ಬನ ಹೊಡೆದಾರ ಸರ್. ಇಲ್ಲಿ ಹೊಡೆದಾರ ಸರ್. ಈಗೇನಿಲ್ಲ ಅವು ಬಂದಕ್ಕೆ ಅದು ಏನು ESI ಅದಾರ ESI ಇದೆ ಇದಕ್ಕೆ ಮೇನ್ ಪಾತ್ರ ಅಂತ ನಾವು ಹೇಳ್ತೇವೆ ಸರ್. ಮೇನ್ ಅವ್ರದಿಂದ ಇವ್ರು ಮಾಡ್ಕತ್ತಾರ ಸರ್. ಇದು ಘಟನೆ ಆಗಿದೆ ಘಟನೆ ಅಂದ್ರೆ 2 ಗಂಟೆ ಸರ್. 2 ಗಂಟೆ ನೀವು ಅಲ್ಲಿಂದ ಇಲ್ಲಿ ಬರಕ್ಕೆ ಇಷ್ಟ ಯಾಕೆ? ಅದು ಹೊರ್ತಿಗೆ ನಾವು ಮತ್ತೆ ಹೊಡೆದಾಡಕತ್ತಾರ ಸರ್. ಇವ್ನ ಅಡುಗೆ ತೊಗೊಂಡು ಹಂಗೆ ಹೊಡ್ಲಿಕ್ಕತ್ತರು. ನಾವು ಒಂಜಿ ಹುಡ್ಕೋತಿ ಈ ಕಡೆ ಬಂದು ಹುಡುಗರು ಈ ಕಡೆ ಕಟ್ಕೊಂಡು ಬಂದು ಕಿಸಿಂದ ಕಚೇರಿ ಹೋಗ್ಬತ್ತು ಬಂದೆವು ಸರ್. ಕಚೇರಿ ಬರಾಟಿ ನಮ್ಗೆ ಚಕ್ರ ಬರೋದು ಜೋಜೋಲಿ ಹೋಗ್ಲಕತ್ತು. ಮತ್ತು ನಮ್ಮ ಮೈನಿ ಹಾಕಿ ರಕ್ತ ಕೊಳ್ಳಿ ಹೊಡೆದಾರಿ, ರಕ್ತ ಭಾಳ ಹೋಗ್ಲಕತ್ತು. ಸಾಯ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಯ್ತೀನಿ ನಾನು. ಅದಕ್ಕೆ ಅಲ್ಲಿ ಜಲ್ದಿ ಇದು ಆಗಲಿಲ್ಲ ರೀ. ಇಲ್ಲೇ ಕಂಪ್ಲೇಂಟ್ ಮಾಡಿಲ್ಲ ಇಲ್ಲ ಅಲ್ಲಿ ಅರ್ಜಿ ಕೊಟ್ಟಿವ್ ಸರ್. ಅದು ನಮ್ಗೆ ಏನು ಪ್ರಜ್ಞೆ ತಲೆ ಚಕ್ರ ಬರಲ್ಲ ಸರ್. ಬರೀ ಅರ್ಧ ಅರ್ಜಿ ಕೊಟ್ಟಿಗೆ ಬಂದೇವ್ರಿ.
ಅದಕ್ಕೆ ಅಲ್ಲಿಂದ ತಲೆ ಚಕ್ರ ಬರ್ತೈತಿ ಸರ. ಮತ್ತೆ ಅಲ್ಲಿ ಡಿಪಾರ್ಟ್ಮೆಂಟ್ದಿಂದ ಅವ್ರು SI ಏನು ಮಾಡಿ ನಮಗೆ ಬೆದರಿಕೆ ಹಾಕ್ಯಾರ ಅಂತ ಕಿಸಿ ನಾವು ಈ ಕಡೆ ಮುಂದಕ್ಕೆ ದವಾಖಾನಿಗೆ ಬಂದೆವು ಸರ್. ಅಟೋಟೆ ನಮ್ಮ ಹಳೆ ಕಾರ್ ತೊಗೊಂಡು ಬಂದ, ಅದು ನಮ್ಮ ಜೋಲಿ ಹೊಲಗತ್ತು ತ್ರಾಸ ಹೊಲಗತ್ತಿತ್ತು. ಕಾರನ್ನು ಕೊಡ್ತೀಸಿಂದ ಇಲ್ಲಿ ಅಡ್ಮಿಟ್ ಆಗ್ಯಾವ ಸರ್. ಬಂದಿಸಿದ್ದು ಇಲ್ಲಿ ಅಡ್ಮಿಟ್ ಆಗಿ. ಹೌದು ಸರ್. ಈಗ ನಿಮ್ದು ಹೇಳುದೇನಂದ್ರೆ ಇದರಲ್ಲಿ ಮೇನ್ ಭಾಗಿಯಾದವರು ASI ಹಿರೇಮಠ ರೀ, KEV ಬಾಬಾನಗರ್ KEV, ಮತ್ತು ನಿಮ್ಮ ಅಣ್ಣ ಮತ್ತು ಅವ್ರ ಮೂರು ಮಕ್ಕಳು ರೀ. ಹೆಣ್ಮಕ್ಳು 3 ಬಂದ್ರಿ. ಹೆಣ್ಮಕ್ಳು 3. ಹಾಂ ರೀ. ನಿಮಗ ಯಾರ್ಯಾರ ಮೇಲೆ ಹಲ್ಲೆ ಆಗಿತ್ತು ನಿಮ್ದಲ್ಲಿ? ಈಗ ನಮ್ಮಲ್ಲಿ ಲಿಂಗಾನಂದ್ ಯಾರವರು? ಅವ ನಮ್ಮ ಅಣ್ಣನ ಮಗ ರೀ. ಅಣ್ಣನ ಮಗ. ಹಾಂ ರೀ. ನಾ ಮುರಿಗೇಂದ್ರ ಹತ್ರಿ. ಹಾಂ ರೀ. ನಮ್ಮ ಮೈನಿ ಬೋರಮ್ಮ ಹತ್ರಿ. ಹಾಂ. ನಮ್ಮಕ್ಕಿ ಹೆಸರ ಪ್ರೇಮ ಆತ್ರಿ. ಬಡಿಗೆ ಹೊಡೆದ ಸರ್. ಇದ್ರಾಗ ಕೊಡ್ಲಿಲೆ ಬಡಿಗೆ ಇವು ರಾಡ್ ಕೊಡ್ಲಿ ತೊಗೊಂಡು ಹೊಡೆದಾರ ಸರ್. ಈಗ ಅಣ್ಣನ ಮಗ ಅಂದ್ರೆ ಅವ್ರು ಎಷ್ಟನೇ ಅಣ್ಣ? ಅವರು 4ನೇದವ್ರಿ. ನಾ 5ನೇದವ್ರಿ. ಆದ್ರೆ ಅಲ್ಲಿ ಆಸ್ತಿ ಇದ್ದಿದ್ದು 3 ಮಂದಿಗೆ ಅವ್ರಿಗೆ. ಮೂರನೇದವ್ರ ಜೊತೆ ಆಗಿತ್ತು. ಹಾಂ, 3ನೇದವ್ರ ಜೊತೆ ಆಗ್ಯಾರ ಸರ್. ಅವ್ರದ್ದು ಹೆಸರೇನು? ಅವ್ರು ಗುರ್ಲಿಂಗಯ್ಯ ಚನ್ನಬಸಯ್ಯ ಹಿರೇಮಠ ಸರ್. ಗುರ್ಲಿಂಗಯ್ಯ ಚನ್ನಬಸಯ್ಯ ಹಿರೇಮಠ ರೀ. ಅವ್ರು ಮಳಸಿದ್ದಯ್ಯ ಮತ್ತು ವೀರಭದ್ರಯ್ಯ ಅವ್ರು ಏನು ಮೇಳಿಲ್ಲ ಸರ. ಬಡಿಗೆ ತೊಗೊಂಡು ಕೊಡ್ಲಿ ತೊಗೊಂಡು ಈ ಸದ್ದೇನು ಕಡಿತಾರೆ ಅಂದಂಗೆ ಬರ್ತಾರೆ ಸರ್. ಅದಕ್ಕೆಲ್ಲ ಕಾರಣ ASI ಇದೆ ಅದತ್ತು ನಮಗೆ ಅನಿಸ್ತಾರೆ ಸರ್. ASI ಇದೆ ರೀ ಅದು. ಈಗ ನಿಮಗ ಇಲ್ಲಿ ಪೆಟ್ಟ ಹತ್ತೈತಿ. ಹ್ಞೂ ಸರ್. ಈ ಜೊತೆಲಿ ನಿಮ್ಮ ಅಣ್ಣನ ಮಗನಿಗೆ ಎಲ್ಲೆಲ್ಲಿ ಪೆಟ್ಟೈತಿ? ಅವ್ರು ತಲೆಗೆ ಹೊಡೆದಾರ ಸರ್, ಡುಬ್ಬಕ್ಕೆ ಹೊಡೆದಾರ, ಕೈ ಹೊಡೆದಾರ ಸರ್. ಕೊಳ್ಳಿಲಿ ತೆರೆಯಾಗ ಕಚ್ ನಮ್ಮ ಮನೆಯಲ್ಲಿ ಕೊಳ್ಳಿಲಿ ಹೊಡೆದಾರ ಸರ್. ಇಲ್ಲಿ ಕೈ ಪೂರ 14-15 ಟಾಕಿ ಬಿದ್ದವ್ರಿ. ಅವನಿಗೆ ಹುಡುಗಗೂ ಟಾಕಿ ಬಿದ್ದವು ಸರ. ಹೀಗಾದ್ರೆ ಒಟ್ಟು ನಮಗೆ ಜೀವ ಬೆದರಿಕೆ. ಅವ ASI ಏನು ಮಲ್ಲಿಕಾರ್ಜುನ ಅಲ್ಲ, ಅವನದೇ ಬೆದರಿಕೆ. ಮಂತವ್ರ ಮುಂದೆ ಮಾತಾಡ ಸರ. ಹಿಂಗದ ಮತ್ತು ಇವ್ರಿಗೆ ಹೆಂಗಾಯ್ತಂದ್ರೆ ಇವ್ರಿಗೆ ಬರೋಬ್ಬರಿನ ವ್ಯವಸ್ಥೆ ಮಾಡ್ತೀನಿ ಅಂತ ಸರ್. ಜೀವದ ಬೆದರಿಕೆ ಇದೆ. ಹ್ಞೂ ಸರ್. ಈಗ ನಿಮಗೆ ಜೀವಕ್ಕೆ ಏನ್ರಿ ಅದಂದ್ರೆ ಅವರೇ ಕಾರಣ ರೀ. ಇದು ಮಲ್ಲಿಕಾರ್ಜುನ ASI ಕಾರಣ. ಮತ್ತು ಈ ಗುರ್ಲಿಂಗಯ್ಯ, ಮಳಸಿದ್ದಯ್ಯ, ವೀರಭದ್ರಯ್ಯ ಸರ್. ಹಾಂ, ಇವ್ರು 3 ಮಂದಿ ಕಾರಣ ಸರ್. ಇವಕ್ಕೆ ಮೇನ್ ಕಾರಣ ರೀ. ಮೇನ್ ಕಾರಣ ಅಂದ್ರೆ ASIನಿಂದ ಇದ್ದಿದ್ದೇ ಜಗಳ ಉತ್ಪತ್ತಿ ಆಗಿದೆ ಸರ್ ಮೊದಲು ಇದು. ಈಗ ನಿಮ್ಮ ಬೇಡಿಕೆ ಏನಿದೆ? ಬೇಡಿಕೆ ನಮಗೆ ಏನಿಲ್ಲ ಸರ್, ನಮ್ಗೆ ನ್ಯಾಯ ದೊರಕಿಸ್ಬಿಡ್ಬೋದು ಸರ್. ಒಟ್ಟರೆ ನಿಮಗೆ ಏನು ನ್ಯಾಯ ಬೇಕು? ಅದೇ ಸರ್. ಈಗ ಹಿಂದೆ ಆದ್ರೂ ಹೊಡೆದು ಮಾಡಿ ಹಿಂಗೆ ಹಾಕಿ ನಾವೇ ಸೋತೇವೆ ಸರ್. ಈಗಲೂ ಮತ್ತೆ ಹೊಡೆದ ಕಿಸಿಂದ ಈ ಪ್ರಕಾರ ಮಾಡ್ತಾರೆ ಅವ್ರು. ಭಯಂಕರ ನಮಗೆ ಒಟ್ಟು ಜೀವದ ಬೆದರಿಕೆ ಬಂದ ಸರ್. ಮತ್ತು ಈ ಒಳ್ಳಾಗ ಚೈನ್ ಇತ್ತಿದ್ದು, ಚೈನ್ ತೀಡ್ತಿದ್ದು, ಚೈನ್ ಕಳೆದ ಸರ್. ಚೈನ್ ಅವ್ರ ಕಡೆನೇ ಐತೆ. ಹಾಂ, ಅವ್ರ ಕಡೆ ಮತ್ತೆ ಅಲ್ಲಿ ಹೊಡೆದಾಳೆ ಅವರೇ ತೊಗೊಂಡ್ರು ಸರ್. ಈಗ ಮತ್ತು ನಿಮ್ಮ ಏನು ಬೇಡಿಕೆ ಇದೆ? ಏನು ಬೇಡಿಕೆ ಸಲ ದಾರ ಸಲ ಹಿಂಗೆ ಅಲ್ಲತ್ತರಿ. ಮತ್ತು ಇನ್ನೊಬ್ಬರಿಗೆ ಯಾರ್ಯಾರು ನಮಗೆ ಮತ್ತೆ ಹಿಂಗೆ ಅವರು ಜೀವದ ಬದುಕಿ ಹಾಕಲು ಅದು ಜೀವದ ಬೇಡಿಕೆ ನಮ್ಗೆ ಒಟ್ಟು ಆಗ್ಬಿಡ್ದ್ರಿ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೋದು ಸರ್. ಒಟ್ಟು ನಮ್ಗೆ ನ್ಯಾಯ ದೊರಕಿಸಿಕೊಡುವಂಥ ಬೇಡಿಕೆ ಸರ್. ತಮ್ಮ ಹೆಸರು ಸರ್? ಮುರಿಗೇಂದ್ರ ಚನ್ನಬಸಯ್ಯ ಹಿರೇಮಠ. ನಾವು ತಮ್ಮವ್ರು ಆಗ್ಬೇಕ್ರಿ. ಯಾರು ತಮ್ಮವರು? ಅಂದ್ರೆ ಗುರ್ಲಿಂಗಯ್ಯ ಹಿರೇಮಠನವರು. ಅವ್ರ ತಮ್ಮವ್ರಿ. ನಾವು ಯಾರ ಮೇಲೆ ಹಲ್ಲೆ ಆಗೈತಿ? ಅವ್ರ ತಮ್ಮನೇ. ಹಾಂ ರೀ. ಏನಾಗೈತಿ ರೀ? ನಮ್ಮ ಮಗನಿಗೆ ಅದು ಬಾಬಾನಗರ ಸಾಹೇಬರು ಏನಪ್ಪ ಅಂತಂದ್ರೆ TC ಕುಂಡಿಸ್ಬೇಕಂತೇಳಿ ಈಗಾಗಲೇ ನಮಗೆ ಒಮ್ಮೆ ಹೇಳಿದ್ರಿ ರೀ. ಹೇಳಿದ ತಕ್ಷಣ ನಾವೇನಂದೆವು ಸರ, ನಮ್ಮದು ಕೋರ್ಟಿಗೆ ಹೊಲ, ಆ ಕೋರ್ಟ್ ಇತ್ಯರ್ಥ ಆಗುತ್ತಾನೆ ನೀವು TC ಬಂದ್ ಮಾಡಿ ಅಂತೇಳಿ ಅವರಿಗೆ ಒಂದು ಅರ್ಜಿ ಸಲ್ಲಿಸಿ ಮನವಿ ಅವ್ರದ್ದು ಕಡೆಯಿಂದ ಒಂದು ರಸೀಡ್ ಕಾಪಿ ತೊಗೊಂಬಂದೇವ್ರಿ. ತೊಗೊಂಬಂದರು. ಅವ್ರು ಬಾಬಾನಗರ ಸಾಹೇಬ್ರು ಏನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ದುಡ್ಡು ತಿಂದು ಅದೇನಪ್ಪ ಅಂದ್ರೆ ಸ್ವತಃ ಮುಂದೆ ನಿಂತು ನಮ್ಮ ತಮ್ಮಗೆ, ನಮ್ಮ ಹೆಣ್ಮಕ್ಳಿಗೆ, ನಮ್ಮ ತಮ್ಮನ ಮನೆಯವರಿಗೆ, ನಮ್ಮ ಮಗನಿಗೆ ಅವರಿಂದೇ ಆಗ್ಯದ. ಇದು ಅಲ್ಲದೆ ಈ 2 ದಿನದ ಹಿಂದೆ ಅವ MR ಹಿರೇಮಠ ಅಂತೇಳಿ ನಮ್ಮ ಅಣ್ಣನ ಮಗ ಅವ್ರೇನಪ್ಪ ಅಂತಂದ್ರೆ ತೋಟಕ್ಕೆ ಬಂದಕ್ಕಿಂತ ಬೆದರಿಕೆ ಹಾಕಿ ಮಕ್ಕಳೇ ನೀವು ಎಲ್ಲಿ ಹೋಗ್ರಿ ಅದಕ್ಕದ ನನಗದು ಯಾವ ಗೌಡ್ ಬಂದ್ರೇನು ಯಾವ ಕುಲಕರ್ಣಿ ಬಂದ್ರೇನು. ಯಾರಂದ್ರಿದು? ಅವ ASI ಆದವ್ರಿ ಮಲ್ಲಿಕಾರ್ಜುನ ರೇವಣಸಿದ್ದ ಹಿರೇಮಠ ಅಂತೇಳಿ. ಅವ್ರು ಏನಪ್ಪ ಅಂತಂದ್ರೆ ಬೆದರಿಕೆ ಹಾಕಿ ನೀವು ಎಲ್ಲಿ ಹೋಗ್ರಿ ಮಕ್ಕಳೇ, ಕಡೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿ ಕೊಲ್ತೀನಿ ಅನ್ನುವಂಥ ಭವನ ಅವನಲ್ಲಿ ಹೇಳ್ಯಾನ. ಅದು ಹೇಳಿದ 2 ದಿನದಾಗಿ ಇವ್ರಿಗೆ ಪ್ರಚೋದನೆ ಕೊಡೋ ಅಂದ್ರೇನು ನಮ್ಮ ಗುರ್ಲಿಂಗ ಮಗ ಮಳಸಿದ್ದೈಗಿ ಹಿರಯ್ಯ ಇವ್ರೇನಪ್ಪ ಅಂತಂದ್ರೆ ಪ್ರಚೋದನೆ ಕೊಟ್ಟು ಅದು ಏನಪ್ಪ ಅಂದ್ರೆ ನೀವು ಕಡ್ದು ಇವ್ರು ಹೋಗಿದ್ರು ಸದ್ಯ ನಾ ನಿಮ್ಗೆ ಜೇಲ್ದಾಗ ಹಾಕ್ಬಿಡಲ್ಲ, ನೀವೇನಪ್ಪ ಅಂತಂದ್ರೆ ನಾ ಬಿಡಿಸೋಣ ಬಳಿಕ ಗಂಭೀರ ಇದ್ದೀನಿ ಅಂತ ಹೇಳ್ಕೊಂಡು ಆಶ್ವಾಸ ಕೊಟ್ಟು ನಾ ಮುಂದೆ ಹೇಳಿಕೆ ಕೊಟ್ಕೊಂಡು ಹೋದ ದಿನ ಮರ್ದಿನೇ ಇದು ಮಾಡ್ಯಾರ ನೋಡಿರಿ ಸರ್. ಘಟನಾದಲ್ಲಿ ನೀವು ಇದ್ರಿ? ನಾ ಊರಿಗೆ ಹೋಯ್ದ್ರಿ. ಊರಿಗೆ ಹೋದಗಳಿಗೆ ಫೋನ್ ಹಚ್ಚಿದ್ರು. ನಾ ಬರೋದ್ರಾಗ ಇಲ್ಲ ದವಾಖಾನೆ ತೊಗೊಂಡು ಹೋಗ್ಯಾರ, ಅಲ್ಲಿ ತೊಗೊಂಡು ಹೋಗ್ಯಾರ ಅನ್ನೋ ಕೂಡಲೇ ಅಲ್ಲಿ ಪೊಲೀಸ್ ಠಾಣೆಗೆ ಹೋಗುತ್ತಾನ ಭಾಳ ಸೀರಿಯಸ್ ಅದ, ನೀವು ಈಗಿಂದೀಗೆ ದವಾಖಾನೆಗೆ ಹೋಗ್ರಿ ಅಂದ್ಗಳಿಗೆ ಇಲ್ಲಿ ವಿಜಾಪುರ ಸಿವಿಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಿ ಸರ್. ನಿಮಗೆ ಏನು ಅನ್ನಿಸ್ತೈತಿ ಇದು ಇಂಥ ಘಟನೆ ಇನ್ನೊಂದ್ಸತಿ ಆಗ್ಬೇಡ್ರಿ? ಇವ್ರು ಏನಪ್ಪ ಅಂದ್ರೆ ಪೊಲೀಸ್ ಕಚೇರಿ ಒಳಗಿದ್ದು ಎಲ್ಲರಿಗೂ ಒಂದು ಪರಿವರ್ತನಾ ಬುದ್ಧಿವಾದ ಹೇಳುವಂಥ ಸ್ಥಿತಿಯಲ್ಲಿದ್ದು ಇಂಥದ್ದು ಇವರಲ್ಲಿ ಯಾವುದಪ್ಪ ಅಂತಂದ್ರೆ ನಾವು
ಡಿ ಸಿ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ವಿನಯದಿಂದ ಇದೇನಪ್ಪ ಇಂಥದ್ದು ನಮ್ಮ ಇದ್ರಾಗ ಆಗಬಾರ್ದು ಅನ್ನುವಂಥ ವಿಷಯಕ್ಕೆ ನಾವು ಹೇಳಿಕೊಡ್ತೀವಿ ರೀ. ತಮ್ಮ ಹೆಸರು? ನಮ್ಮ ಹೆಸರು ಪ್ರಭಯ ಚನ್ನಬಸ ಹಿರೇಮಠ ರೀ. ಅದೇ ರೀ ನಮ್ಮ ಮಾವದೇವ್ರು ಹೊಡೆದಾರ ನಮಗೆ. ಯಾರು ಅವ್ರು ಹೊಡೆದವರು? ನಮ್ಮ ಸೋದರ ಮಾವ್ರಿ ಅವ್ರು, ನಮ್ಮ ಗಂಡನ ಅನ್ರಿ. ಯಾರ್ಯಾರ ಮೇಲೆ ಹಲ್ಲೆ ಆಗಿತ್ತು? ನಮ್ಮ ಅಕ್ಕ ರೀ, ತಮ್ಮ ಅಕ್ಕನ ಮಗ ರೀ, ನಾನು ನಮ್ಮ ಮನೆಯವರು. ಮೇಡಮ್ ಇದು ಯಾರ್ಯಾರು ಹಲ್ಲೆ ಮಾಡ್ಯಾರ? ಅವ್ರು ನಮ್ಮ ಬಾವ್ರ ಮಕ್ಕಳು ರೀ. ಬಾವ ಹ್ಯಾಂಗ ಹಲ್ಲೆ ಏನು ಅಂತ ಅಂದ್ರೆ ಅವ್ರು ಟಿ ಸಿ ಕುಣ್ಸಕ್ಕೆ ಬಂದ್ರೆ ಕುಂಡಿಸ್ಬ್ಯಾಡ್ರಿಪ್ಪ, ಇನ್ನೂ ಯಾವುದು ಅಟ್ಟಿ ಹೊಡೆದಿಲ್ಲ, ಯಾಕೆ ಕುಂಡಿಸ್ತಿರತ್ತ ಅವ್ರಿಗೆ ಇಟ್ಟು ಅಂದೇವ್ರೆ. ನಾವು ಕುಂಡಿಸೋರು ನೋಡೋ ತೇಸಿಂದ ಹಾಗೆ ಬಡಿಗಿತದ ಅವ್ರಿಗೆ ಕೊಡ್ಲಿಲ್ಲ ಹೊಡೆದ್ರಿ. ನಮ್ಮ ಅಕ್ಕಗೆ ನಮ್ಮ ಅಕ್ಕನ ಮಗಗೆ ಅಲ್ಲಿಂದ ನಾವು ಬಿಡ್ಸೊಳಕ್ಕೆ ಹೋಗಾರ ನಮ್ಮ ಮನೆಯವ್ರಿಗೆ ನಮಗೆ ಹೊಡೆದ್ರಿ. ನಿಮಗೆ ಎಲ್ಲಿ ಪೆಟ್ಟಾಗಿತ್ತು? ನನಗೆ ಇಲ್ಲಿ ನೆತ್ತಾಗ ಪಟ್ಟಿದ್ರೆ ಅದರಿಂದ ಎಲ್ಲ ಕುತ್ತಿ ಗಿತ್ತಿ ಎಲ್ಲ ಬ್ಯಾನಿ ಕಣ್ಣದು ಬ್ಯಾನಿಗೆ ಅವ್ರಿ. ನಿಮ್ಮ ಅಕ್ಕಗೆ ಎಲ್ಲಿ? ನಮ್ಮ ಅಕ್ಕರಿಗೆ ಟಾಕಿ ಬಿದ್ದವ್ರು ಅಕ್ಕಿ ಕೊಡ್ಲಿಲ್ಲ ಹೊಡೆದಾರ್ರಿ. ಕೊಡ್ಲಿಲ್ಲ ಅಂತ ಹೊಡೆದ? ಕೊಡ್ಲಿಲ್ಲ ಹೊಡೆದಾರ್ರಿ. ಕೊಡ್ಲಿಲ್ಲ ಹೊಡೆದವ್ರು ಯಾರು? ನಮ್ಮ ಬಾವ್ರಿ. ಅವ್ರ ಹೆಸರು? ನಮ್ಮ ಗುರ್ಲಿಂಗಯ್ಯ. ಗುರ್ಲಿಂಗಯ್ಯ. ಹಾಂ. ತಮ್ಮ ಹೆಸರು? ಪ್ರೇಮ ರೀ. ಪ್ರೇಮ ಹಿರೇಮಠ. हाँ। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।